ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಅಂದರೆ ಇಲ್ಲಿ 2026ನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ದಿನಾಂಕ 13ನೇ ಜನವರಿ 2026ರಂದು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಹೊರಡಿಸಿದಂತಹ ಒಂದು ವಿಶಿಷ್ಟವಾದಂತಹ ಒಂದು ಮಾಹಿತಿ ಪುಸ್ತಕವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇದು ಏನು ಅಂದರೆ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ದಾಖಲಾತಿ ಮಾರ್ಗಸೂಚಿಗಳನ್ನು ಹೊರಡಿಸಿರುತ್ತಾರೆ. ಹಾಗಾದರೆ ತಮ್ಮೊಂದಿಗೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ, ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಭ್ಯರ್ಥಿಯು ರಾಜ್ಯದಲ್ಲಿರುವಂತಹ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿರುವ ಯಾವುದೇ ವಸತಿ ಶಾಲೆ ಅಥವಾ ಕಾಲೇಜಿನಿಂದ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ. ಇದು ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಇರೋದಿಲ್ಲ. ತಾವುಗಳು ಹೋಗಿ ಮ್ಯಾನ್ಯಲ್ ಆಗಿ ಕೊಡಬೇಕು. ಅಲ್ಲಿ ವಸತಿ ಶಾಲೆಯವರೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸ್ತಾರೆ. ಇಲ್ಲಿ ಅಭ್ಯರ್ಥಿಯು ಮೊದಲು ತನ್ನ SITS ಸಂಖ್ಯೆಯನ್ನು ತಾನು ಓದುತ್ತಿರುವ ಶಾಲೆಯಿಂದ ಪಡೆದುಕೊಂಡು ನಂತರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿರುವ ಯಾವುದೇ ವಸತಿ ಶಾಲೆ ಕಾಲೇಜಿನ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ STS ನಂಬರನ್ನು ಹಾಕಿದ ನಂತರವೇ ಸಂಪೂರ್ಣ ಡೀಟೇಲ್ಸ್ ಅಲ್ಲಿ ಓಪನ್ ಆಗ್ತದೆ. ಇನ್ನು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಅಭ್ಯರ್ಥಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ, ಲಿಂಗ ಇತ್ಯಾದಿ ವಿವರಗಳನ್ನು ನೋಡಬಹುದು. ಇನ್ನು ಇವುಗಳಲ್ಲಿ ಏನಾದರೂ ವ್ಯತ್ಯಾಸವಿದ್ದಲ್ಲಿ ತಿದ್ದುಪಡಿ ಮಾಡಿಕೊಂಡು ನಂತರ ಅರ್ಜಿ ಸಲ್ಲಿಸಲು ಸೂಚಿಸಿದೆ. ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ವಿಷಯನೇ ಇಲ್ಲಿದೆ ಅಂತ ಹೇಳ್ಬೋದು. ಅಂದರೆ ಡೇಟ್ ಆಫ್ ಬರ್ತ್ ಏನು ಅಂದರೆ ಇಲ್ಲಿ ತಾವು ತಮ್ಮ ಡೇಟ್ ಆಫ್ ಬರ್ತ್ನ ಶಾಲಾ ದಾಖಲಾತಿ ಪ್ರಕಾರ ಕರೆಕ್ಟ್ ಆಗಿದ್ದಿಲ್ಲ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಸೇಮ್ ಆಗಿರುವಂತಹ ಅಂದರೆ ಒಂದೇ ಸಮಾನ ಅಂಕಗಳನ್ನು ಪಡೆದುಕೊಂಡಂಥ ಸಂದರ್ಭದಲ್ಲಿ ಡೇಟ್ ಆಫ್ ಬರ್ತ್ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ತಾವು ಡೇಟ್ ಆಫ್ ಬರ್ತನ್ನು ತಮ್ಮ ಶಾಲಾ ದಾಖಲಾತಿಯಲ್ಲಿ ಸರಿಯಾಗಿದೆ ಇಲ್ವೋ ಅಥವಾ SITSನಲ್ಲಿ ಯಾವ ರೀತಿ ಇದೆಯೋ ಅದೇ ಡೇಟ್ ಆಫ್ ಬರ್ತನೆಯಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಇದನ್ನು ತಾವು ಗಮನಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಡೇಟ್ ಆಫ್ ಬರ್ತನ್ನು ಮೊದಲು ತಾವು ಗಮನಿಸಿ. ಆಧಾರ್ ಕಾರ್ಡ್ ಆಗಿರ್ಬೋದು, SITS ಆಗಿರ್ಬೋದು, ಶಾಲಾ ದಾಖಲಾತಿ ಎಲ್ಲವೂ ಕೂಡ ಟ್ಯಾಲಿ ಆಗುವ ಹಾಗೆ ತಾವು ನೋಡ್ಕೋಬೇಕು. ಅದನ್ನು ತಾವು ಶಾಲೆಗೆ ಹೋಗಿ ಮೊದಲು ಕನ್ಫರ್ಮ್ ಮಾಡಿಕೊಂಡು ನಂತರ ಅರ್ಜಿಯನ್ನು ಸಲ್ಲಿಸಿ ಅಂತ ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಸಲ್ಲಿಸತಕ್ಕದ್ದು. ಇಲ್ಲದಿದ್ದಲ್ಲಿ ಅಭ್ಯರ್ಥಿಯನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿ ಎಂದು ಪರಿಗಣಿಸಲಾಗುತ್ತದೆ. ಇನ್ಕಮ್ ಕಾಸ್ಟ್ ಇಲ್ಲ ಅಂದರೆ ಅಲ್ಲಿ ತಾವು GM ಅಭ್ಯರ್ಥಿ ಅಂತ ಆಗ್ತೀರಿ. ಇನ್ನು ನೆಕ್ಸ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪರೀಕ್ಷೆ ಮತ್ತು ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ರವಾನಿಸಬೇಕಾಗಿರುವುದರಿಂದ ಪೋಷಕರ ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ 2026-27ನೇ ವಸತಿ ಶಾಲೆಗಳ 6ನೇ ತರಗತಿಗೆ ಲಭ್ಯ ಇರುವಂಥ ಟೋಟಲ್ ಸೀಟ್ಗಳ ಸಂಖ್ಯೆ 43,070. ಇದರಲ್ಲಿ 50ರಷ್ಟು ಸ್ಥಾನಗಳನ್ನು ಅಂದರೆ 21,535 ಸ್ಥಾನಗಳನ್ನು ಪ್ರವೇಶ ಪರೀಕ್ಷೆ ಮೂಲಕ ಹಂಚಿಕೆ ಮಾಡಲಾಗುತ್ತದೆ ಅಂತ ತಿಳಿಸಿರುತ್ತಾರೆ. ಹಾಗಾದರೆ ಇಲ್ಲಿ ಟೈಮ್ ಟೇಬಲನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಒಟ್ಟಾರೆಯಾಗಿರುವಂಥ 43,070 ಸೀಟುಗಳಲ್ಲಿ ಅಂದರೆ ಸಾಕಷ್ಟು ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳದಾವು ಇಲ್ಲಿ. ಹಾಗಾದರೆ ಇಲ್ಲಿ ಒಟ್ಟು 50ರಷ್ಟು ಸೀಟುಗಳು ಅಂದರೆ 21,535 ಸೀಟುಗಳನ್ನು ಪ್ರವೇಶ ಪರೀಕ್ಷೆ ನಡೆಸಿ ಆನ್ಲೈನ್ ಮೂಲಕ ಅಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಅಂದರೆ ಇಲ್ಲಿ ಟೋಟಲ್ ಆಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ರಾಜ್ಯಾದ್ಯಂತ ಏಕಕಾಲದಲ್ಲಿ ರಾಜ್ಯ ಮಟ್ಟದ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತೆ. ಸದರಿ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಪಡೆದ ಅಂಕಗಳ ಆಧಾರದ ಮೇಲೆ ರಾಜ್ಯ ಮಟ್ಟದ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಿ ಅನ್ವಯಿಸುವ ಮೀಸಲಾತಿ ಆಧಾರದ ಮೇಲೆ ಮತ್ತು ಶಾಲೆಗಳ ಆದ್ಯತೆಯ ಆಧಾರದ ಮೇಲೆ ಇಲ್ಲಿ ಶಾಲೆಗಳ ಜಿಲ್ಲಾ ವ್ಯಾಪ್ತಿಯ ಶಾಲೆಗಳಿಗೆ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಸೀಟು ಹಂಚಿಕೆ ಮಾಡಲಾಗುತ್ತದೆ. ಇಲ್ಲಿ ಟೈಮ್ ಟೇಬಲ್ ನೋಡ್ತಾ ಹೋದಾಗ ಮೊದಲಿಗೆ ಈಗಾಗಲೇ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರ್ತಾರೆ. ಅಂದರೆ 9ನೇ ಜನವರಿ 2026ಕ್ಕೆ ಇಲ್ಲಿ ಟೋಟಲ್ ಆಗಿ ನೆಕ್ಸ್ಟ್ ಹೇಳೋದಾದರೆ ಅಪ್ಲಿಕೇಶನ್ ಸಲ್ಲಿಸುವಂತಹ ಕಡೆಯ ದಿನಾಂಕ ನೋಡಿದರೆ 25ನೇ ಜನವರಿ 2026 ಆಗುತ್ತೆ. ಆದರೆ ಇಲ್ಲಿ ಇನ್ನೊಂದು ವಿಷಯ ತಾವು ಗಮನಿಸಬೇಕು. ಇಲ್ಲಿ ಆನ್ಲೈನ್ ಮೂಲಕ ತಾವೇನು ಘೋಷಣಾ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ಅದನ್ನು ಇಲ್ಲಿ ಫೆಬ್ರವರಿ 2, 2026ವರೆಗೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ತಾವು ಗಮನಿಸಬೇಕಾದ ಅಂಶ ಏನು ಅಂದರೆ ಇಲ್ಲಿ ಯಾವ ಫಾರ್ಮೇಟು ಅಂದರೆ ಇದು ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಂಥ ಫಾರ್ಮೇಟ್ ಆಗಿರುತ್ತದೆ. ನಾನು ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರ್ತೀನಿ, ತಾವು ಗಮನಿಸಬಹುದು. ನೆಕ್ಸ್ಟು ಇನ್ನು ಹಾಲ್ ಟಿಕೆಟ್ ಕೂಡ ಘೋಷಣೆ ಆಗಿದೆ. 8ನೇ ತಾರೀಕಿಗೆ ಇಲ್ಲಿ ತಮಗೆ ಹಾಲ್ ಟಿಕೆಟ್ ಲಭ್ಯ ಇರುತ್ತೆ. ಅಂದರೆ ಇಲ್ಲಿ ಫೆಬ್ರವರಿ 18, 2026. ಇದನ್ನ ಎಲ್ಲಿ ಪಡ್ಕೊಳ್ಳೋದು ಅಂದರೆ ತಾವು ಎಲ್ಲಿ ಅರ್ಜಿ ಸಲ್ಲಿಸಿರ್ತೀರಿ ಅದೇ ಶಾಲೆಗೆ ಹೋಗಿ ತಾವು ಹಾಲ್ ಟಿಕೆಟನ್ನು ಪಡ್ಕೊಳ್ಬೇಕು. ನೀವು ಅರ್ಜಿ ಸಲ್ಲಿಸಿದ ನಂತರ ಒಂದು ರಿಸೀವ್ಡನ್ನು ಕೊಟ್ಟಿರ್ತಾರೆ, ಅದನ್ನು ತೆಗೆದುಕೊಂಡು ಹೋಗಿ ತಾವು ಏನು ಮಾಡ್ಬೋದು ಅಂದರೆ ಹಾಲ್ ಟಿಕೆಟನ್ನು ಫೆಬ್ರವರಿ 18, 2026ರಿಂದ ಪಡೆದುಕೊಳ್ಬಹುದು. ಮತ್ತು ಇನ್ನು ಎಕ್ಸಾಮ್ ನೋಡಿರಿ, ಪ್ರವೇಶ ಪರೀಕ್ಷೆ 2026 ಯಾವಾಗಿದೆ ಅಂದರೆ ಮಾರ್ಚ್ 1, 2026ಕ್ಕೆ. ಹಾಗಾದರೆ ಇನ್ನು ಪರೀಕ್ಷೆಯ ಫಲಿತಾಂಶ ಯಾವಾಗ ಬರುತ್ತೆ ಅಂದರೆ ಮಾರ್ಚ್ 4ನೇ ವಾರ 2026 ಅಂತ ಹೇಳಿದ್ದಾರೆ.
ಇನ್ನು ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಏಪ್ರಿಲ್ 2026ರ 1ನೇ ಮತ್ತು 2ನೇ ವಾರ ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ಆಗಿ ಏಪ್ರಿಲ್ 10 ಅಂತ ಹೇಳ್ಬೋದು. ಇನ್ನು ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ 2ನೇ ಸುತ್ತಿನ ಸೀಟು ಹಂಚಿಕೆ ಏಪ್ರಿಲ್ 2026ರ 3ನೇ ವಾರ ಮತ್ತು 4ನೇ ವಾರ, ಸೆಕೆಂಡ್ ರೌಂಡ್ಸ್ ಕೌನ್ಸಿಲಿಂಗ್ ಅಂತ ಏನು ಹೇಳ್ತೀವಿ ಅದು. ಇನ್ನು ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ 3ನೇ ಸುತ್ತಿನ ಸೀಟು ಹಂಚಿಕೆ ಅವಶ್ಯ ಇದ್ದರೆ ಮೇ 2026 1 ಮತ್ತು 2ನೇ ವಾರ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಕಳೆದ ವರ್ಷ ಜೂನ್ 14ರವರೆಗೆ ಏನು ಕೌನ್ಸಿಲಿಂಗ್ ನಡೆದಿತ್ತು, ಈ ಸಾರಿ ಇನ್ನು ಶಾಲೆಗಳು ಪ್ರಾರಂಭವಾಗುವುದಕ್ಕಿಂತ ಪೂರ್ವದಲ್ಲಿಯೇ ಕೌನ್ಸಿಲಿಂಗನ್ನು ಮುಕ್ತಾಯ ಮಾಡಿ ಅಡ್ಮಿಷನ್ ಮಾಡಲಿಕ್ಕೆ, ಒಟ್ಟಾರೆಯಾಗಿ ಶಾಲೆ ಇಲ್ಲಿ ಪ್ರಾರಂಭವಾಗುವುದಕ್ಕಿಂತ ಪೂರ್ವದಲ್ಲಿಯೇ ಕೌನ್ಸಿಲಿಂಗ್ ನಡೆದು ಅಡ್ಮಿಷನ್ಗೆ ಅವಕಾಶವನ್ನು ನೀಡಲಾಗುತ್ತದೆ ಅಂತ ಇಲ್ಲಿ ಹೇಳಿರುತ್ತಾರೆ. ಹಾಗಾದರೆ ಇನ್ನು ಲಭ್ಯ ಇರುವ ಸ್ಥಾನಗಳ ಸಂಖ್ಯೆ ನೋಡೋದಾದರೆ ಇಲ್ಲಿ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ಈ ರೀತಿ ಸಾಕಷ್ಟು ವಿವಿಧ ರೀತಿಯ ಇಲ್ಲಿ ವಸತಿ ಶಾಲೆಗಳದಾವು. ಹಾಗಾದರೆ ಇಲ್ಲಿ ನಾನು ನಿಮಗೆ ತಿಳಿಸೋದಾದರೆ ಟೋಟಲ್ ಆಗಿರುವಂಥ ಶಾಲೆಗಳನ್ನು ನೋಡ್ತಾ ಹೋಗಿ, ಕೆಲವು ಶಾಲೆಗಳಿಗೆ 50 ಸೀಟುಗಳು ಮಂಜೂರಾಗಿವೆ, ಕೆಲವು ಶಾಲೆಗಳಿಗೆ 60, ಇನ್ನು ಕೆಲವು ಶಾಲೆಗಳಿಗೆ 80 ಸೀಟುಗಳಿವೆ. ಒಟ್ಟು ವಸತಿ ಶಾಲೆಗಳು 847, 43,070 ಸ್ಥಾನಗಳು. ಅದರಲ್ಲಿ ಎಕ್ಸಾಮ್ ಮೂಲಕ ಮಾತ್ರ 21,535 ಶಾಲೆಗಳು ಅಂತ ತಾವು ಇಲ್ಲಿ ಗಮನಿಸಬೇಕಾಗುತ್ತದೆ. ಹಾಗಾದರೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಲಭ್ಯ ಇರುವಂತಹ ಒಟ್ಟು ಸೀಟುಗಳಲ್ಲಿ ಇದು ಟೋಟಲಾಗಿ ನಾನು ಆಗಲೇ ಹೇಳಿದ್ನಲ್ಲ, 21,535 ಸೀಟುಗಳಲ್ಲಿ ಇಲ್ಲಿ ಎಕ್ಸಾಮ್ ಮಾಡಿದ ನಂತರ ಉಳಿದ 21,535 ಸೀಟುಗಳನ್ನು ಡೈರೆಕ್ಟಾಗಿ ಅಡ್ಮಿಷನ್ ಇಲ್ಲದೇ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ವಸತಿ ಶಾಲೆಗಳಲ್ಲಿ ಯಾವ್ಯಾವ ವಸತಿ ಇಲ್ಲಿ ಏನು ಕಾಸ್ಟ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಎಷ್ಟು ಸೀಟುಗಳ ಲಭ್ಯ ಇದೆ ಅಂತೇಳಿ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರ್ತೀನಿ, ತಾವು ಕೂಡ ನೋಡ್ಬೋದು. ಇಲ್ಲಿ ಒಟ್ಟು ಸೀಟುಗಳ ಸಂಖ್ಯೆ ಕೆಲವು ಶಾಲೆಗಳಿಗೆ 50, ಕೆಲವು ಶಾಲೆಗಳಿಗೆ 60 ಮತ್ತು 80 ಇವೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಕೆಲವು ಶಾಲೆಗಳಿಗೆ ಈಗಾಗಲೇ ಇದು ಮೀಸಲಾತಿ ಬಗ್ಗೆ ತಮ್ಮೊಂದಿಗೆ ಹಂಚಿಕೊಳ್ಳೋದಾದರೆ ತಾವು ನೋಡಿರ್ಬೋದು. ಒಟ್ಟಾರೆ ಆಗಿರುವಂತಹ ಮೀಸಲಾತಿ ಯಾವ ರೀತಿ ಇದೆ ಅಂದರೆ ತಾವು ಇಲ್ಲಿ ಈ ವಿಡಿಯೋದಲ್ಲಿ ಗಮನಿಸ್ಬೋದು. ಟೋಟಲ್ ಆಗಿ ಇಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ 75% ಮತ್ತು ಇತರೆ ತಾಲೂಕಿನ ಅಭ್ಯರ್ಥಿಗಳಿಗೆ 25% ಸ್ಥಾನಗಳನ್ನು ಇಲ್ಲಿ ಮೀಸಲು ಇಡಲಾಗಿರುತ್ತದೆ ಅಂತ ಹೇಳ್ಬೋದು.